RCBಯ ಮುಂದಿನ ಕ್ಯಾಪ್ಟನ್ ದೇವದತ್ ಪಡಿಕ್ಕಲ್ ಆಗ್ತಾರೆ. ಈ ಮಾತನ್ನು ನಾನು ಹೇಳ್ತಾ ಇಲ್ಲ, ನಮ್ಮ ಡೈರೆಕ್ಟರ್ ಆಗಿರುವಂಥ ಮೋ ಬೊಬ್ಯಾಟ್ ಈ ಮಾತನ್ನು ಹೇಳಿದ್ದಾರೆ. ಇತ್ತೀಚೆಗೆ RCB ಒಂದು ಸೀರೀಸನ್ನು ಮಾಡ್ತಾ ಇದೆ, ರೋಡ್ ಟು ಗ್ಲೋರಿ ಅನ್ನೋ ರೀತಿಯಾಗಿ. ಅಂದರೆ ಈ ಜರ್ನಿ ಹೇಗಿತ್ತು, 2 ಸೀಸನ್ ಚಾಂಪಿಯನ್ ಆಗಿದ್ದು. ಸೊ ಇದರಲ್ಲಿ ದೇವದತ್ ಪಡಿಕ್ಕಲ್ ಬಗ್ಗೆ ಒಂದು ಬಿಗ್ ಕ್ಲೂ ಅನ್ನು ಕೊಟ್ಟಿದ್ದಾರೆ ಮೋ ಬೊಬ್ಯಾಟ್. ಏನು ಹೇಳಿದ್ದಾರೆ ಅಂತಂದರೆ, ಭವಿಷ್ಯದಲ್ಲಿ ಕ್ಯಾಪ್ಟನ್ ಆಗುವಂಥ ಎಲ್ಲ ಅರ್ಹತೆ ದೇವದತ್ ಪಡಿಕ್ಕಲ್ ಹತ್ರ ಇದೆ. ಅವ್ರಿಗೊಂದು ಆ ಒಂದು ಟೆಂಪರ್ಮೆಂಟ್, ಆ ಒಂದು ತಾಳ್ಮೆ, ಜೊತೆಗೆ ಬೆಂಗಳೂರಿನ ಲೋಕಲ್ ಆಟಗಾರ, ಯಾವ ಪರಿಸ್ಥಿತಿಯಲ್ಲಿ ಹೇಗೆ ಆಡಬೇಕು ಅನ್ನೋದು ಕ್ಲಾರಿಟಿ ಹುಡುಗನಿಗಿದೆ. ಸೊ ಹಾಗಾಗಿ ದೇವದತ್ ಪಡಿಕ್ಕಲಲ್ಲಿ ಎಲ್ಲ ನಾಯಕತ್ವದ ಗುಣಗಳಿದ್ದಾವೆ ಅಂತ ಹೇಳಿದ್ದಾರೆ. ಹಾಗಂತ ಹೇಳಿದ್ರೆ ಕೂಡಲೇ ರಜತ್ ಪಟಿದಾರ್ನ ಏನಾದ್ರು ಚೇಂಜ್ ಮಾಡ್ತಾರಾ? ಆ ಥರದ್ದೇನೂ ಇಲ್ಲ. ಅವ್ರು ಹೇಳ್ತಾ ಇರೋದು ಇನ್ ಫ್ಯೂಚರ್ ದೃಷ್ಟಿಯಲ್ಲಿ ನೋಡಿದಾಗ, ಅವರ ಏಜ್ ಫ್ಯಾಕ್ಟರ್ ನೋಡಿದಾಗಲೂ ಕೂಡ ಅವರಿಗೆ ತುಂಬ ಕ್ರಿಕೆಟ್ ಬಾಕಿ ಇದೆ. ಜೊತೆಗೆ ಬೆಂಗಳೂರಿನ ಹುಡುಗ. ಇನ್ನು ಭಾಳ ಮುಖ್ಯವಾಗಿ ನಿಮಗೆ ಈ ಥರದೊಂದು ಸ್ಟೇಟ್ಮೆಂಟನ್ನು ಕೊಟ್ಟಾಗ ಸ್ವಲ್ಪ ಗೊಂದಲ ಆಗ್ಬೋದು ಈಗಿರುವಂಥ ಕ್ಯಾಪ್ಟನ್ಗೆ. ಬಟ್ ಅವ್ರು ಹೇಳಿದ್ದು ಸ್ವಲ್ಪ ಲಾಂಗ್ ಸ್ಟ್ರೆಚಲ್ಲಿ ಅಂತ ಅವರ ಮಾತಲ್ಲೇ ಗೊತ್ತಾಗುತ್ತೆ. ಸೊ ಪರಿಸ್ಥಿತಿಗೆ ತಕ್ಕ ಹಾಗೆ ಹೇಗೆ ಆಡಬೇಕು, ಯಾವ ರೀತಿ ಎಕ್ಸಲರೇಟ್ ಮಾಡಬೇಕು, ಯಾವ ಟೈಮಲ್ಲಿ ಸ್ವಲ್ಪ ಡಿಫೆನ್ಸಿವ್ ಆಗಿ ಆಡಬೇಕು, ಇದೆಲ್ಲವೂ ಕೂಡ ತುಂಬ ಚೆನ್ನಾಗಿ ಗೊತ್ತಿದೆ ದೇವದತ್ ಪಡಿಕ್ಕಲ್ಗೆ. ಸೊ ಹಾಗಾಗಿ ಫ್ಯೂಚರಲ್ಲಿ ಅವ್ರಿಗೆ ಒಳ್ಳೆಯದಾಗುತ್ತೆ, ಒಳ್ಳೆಯ ವ್ಯಕ್ತಿತ್ವ ಕೂಡ ನನಗೆ ತುಂಬ ಇಷ್ಟ ಆಗಿದೆ ಅಂತ ಮೋ ಬೊಬ್ಯಾಟ್ ಹೇಳಿದ್ದಾರೆ. ಸೊ ಇನ್ ಫ್ಯೂಚರ್ ಹೇಳೋಕ್ಕಾಗಲ್ಲ. ರಜತ್ ಪಟಿದಾರ್ ಈಗಾಗಲೇ ನಿಮಗೆ ಅವರ ಏಜ್ ಗೊತ್ತಿದೆ. ಸೊ ಹಾಗಾಗಿ ಆ ಒಂದು ಫ್ಯಾಕ್ಟ್ರಿ ಇಟ್ಕೊಂಡು, ಯಾಕಂದರೆ ಫಿಟ್ ಆ್ಯಂಡ್ ಫೈನ್ ಆಗಿದ್ದಾರೆ, ಅದ್ರ ಬಗ್ಗೆ ಏನು ಡೌಟ್ ಇಲ್ಲ. ಬಟ್ ಮೇ ಬಿ ಇನ್ ಫ್ಯೂಚರ್ ರಜತ್ ಪಟಿದಾರ್ ಅವರ ಉತ್ತರಾಧಿಕಾರಿ ಆಗ್ಬೋದು. ಬಟ್ ಇವಾಗ ಜಿತೇಶ್ ಶರ್ಮಾ ಏನಿದ್ದಾರೆ, ಅವರು ವೈಸ್ ಕ್ಯಾಪ್ಟನ್ ಆಗಿದ್ದಾರೆ. ಸೊ ಆ ಕಾರಣಕ್ಕೆ ನಾರ್ಮಲಿ ವೈಸ್ ಕ್ಯಾಪ್ಟನ್ ಇದ್ದವರು ನೆಕ್ಸ್ಟ್ ಕ್ಯಾಪ್ಟನ್ ಆಗೋದು ವಾಡಿಕೆ. ಬಟ್ ಇತ್ತೀಚೆಗೆ ಆ ಒಂದು ಇದೆಲ್ಲ ಕಡಿಮೆ ಆಗಿದೆ, ಆ ಥರದ್ದು ಏನೂ ಇಲ್ಲ. ಬಟ್ ರಜತ್ ಪಟಿದಾರ್ ಈಗ 33 ವರ್ಷ. ಸೊ ಹಾಗಾಗಿ ಮುಂದೆ ಎಷ್ಟು ವರ್ಷಗಳ ಕಾಲ ಅವ್ರು ಲೀಡ್ ಮಾಡ್ತಾರೆ ಏನು, ಇಟ್ಸ್ ಟು ಅರ್ಲಿ ಟು ಡಿಸೈಡ್. ಬಟ್ ಈ ಒಂದು ಮಾತು ದೇವದತ್ ಪಡಿಕ್ಕಲ್ ಒಂದು ಹಂತದಲ್ಲಿ ಹೇಗಿದ್ರು ಅಂದರೆ, ಹಿಂದೆ ಇದ್ದರು RCBಲಿ, ಮತ್ತೆ ಅವ್ರನ್ನ ಬಿಡಲಾಯಿತು, ರಾಜಸ್ಥಾನ್ಗೆ ಹೋದರು, ಅಲ್ಲಿಂದ ಮತ್ತೆ ವಾಪಸ್ ಬಂದರು. ಅವರ ಸ್ಟ್ರೈಕ್ ರೇಟ್ ಬಗ್ಗೆ ತುಂಬ ಚರ್ಚೆ ಆಯಿತು. ಬಟ್ ಒಬ್ಬ ಕರ್ನಾಟಕದ ಕ್ರಿಕೆಟಿಗ, ಮೂಲತಃ ಅವರು ಕೇರಳಿಗ ಇರ್ಬೋದು, ಬಟ್ ರಾಹುಲ್ ದ್ರಾವಿಡ್, ಅನಿಲ್ ಕುಂಬ್ಳೆ ಆದಮೇಲೆ ಕರ್ನಾಟಕದ ಕ್ಯಾಪ್ಟನನ್ನು ನಾವು ನೋಡಿಲ್ಲ. ಸೊ ಮತ್ತೊಮ್ಮೆ RCBಗೆ ಅಂಥ ದಿನಗಳು ಬಂದರೂ ಕೂಡ ಬರ್ಬೋದು. ಬಟ್ ಅಟ್ ಪ್ರೆಸೆಂಟ್ ಅದರ ಅವಶ್ಯಕತೆ ಇಲ್ಲ. ರಜತ್ ಪಟಿದಾರ್ ಸೂಪರ್ಬ್ ಆಗಿ 2 ಬಾರಿ ಬ್ಯಾಕ್ ಟು ಬ್ಯಾಕ್ ಕೋಟ್ಯಂತರ RCB ಫ್ಯಾನ್ಸ್ಗಳ ಒಂದು ಕನಸನ್ನು ನನಸು ಮಾಡಿದ್ದಾರೆ. ನಾವಿನ್ನೂ ಆ ಒಂದು ಎಂಜಾಯ್ಮೆಂಟ್ ಪೀರಿಯಡಲ್ಲೇ ಇದ್ದೀವಿ, ಅಥವಾ ಅದನ್ನು ನಾವು ಆಸ್ವಾದಿಸ್ತಾ ಇದ್ದೀವಿ, ಆ ಒಂದು ಸಕ್ಸಸ್ಸನ್ನು ನಾವು ಫೀಲ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಸದ್ಯಕ್ಕೆ ಯಾವುದೇ ಚೇಂಜಸ್ನ ಅವಶ್ಯಕತೆ ಇಲ್ಲ, ಅದನ್ನು ಮಾಡೋದಿಲ್ಲ RCB. ಬಟ್ ಇನ್ ಫ್ಯೂಚರ್ ಮೇ ಬಿ ರಜತ್ ಪಟಿದಾರ್ ಅವರಿಗೆ ಉತ್ತರಾಧಿಕಾರಿಯಾಗಿ ದೇವದತ್ ಪಡಿಕ್ಕಲ್ ಇರ್ತಾರೆ. ಇದೊಂದು ಮೇಜರ್ ವಿಚಾರ ಹೇಳಬೇಕಾಗಿರುವಂಥದ್ದು ನಿಮಗೆ. ಈ ಒಂದು ಸರ್ಕ್ಯುಲೇಟ್ ಆಗ್ತಾಯಿತ್ತು, ನಾನು ಕೂಡ ಅದ್ರ ಬಗ್ಗೆ ಮಾತನಾಡೋಣ ಅಂತ ಈ ವಿಡಿಯೋ ಮಾಡಿದೆ. ಸೊ ನಿಮ್ಗೇನು ಅನಿಸುತ್ತೆ, ರಜತ್ ಪಟಿದಾರ್ ಮುಂದೆ ಕ್ಯಾಪ್ಟನ್ ಆದರೆ ಹೇಗಿರುತ್ತೆ, ಫ್ಯೂಚರಲ್ಲಿ ಕ್ಯಾಪ್ಟನ್ ಆಗುವಂಥ? ಈಗಾಗಲೇ ಇಂಡಿಯಾ ಹೇಗೆ ವೈಸ್ ಕ್ಯಾಪ್ಟನ್ ಕೂಡ ಆಗಿದ್ದಾರೆ, ಟೆಸ್ಟ್ ಮ್ಯಾಚ್ ಶ್ರೀಲಂಕಾ ವಿರುದ್ಧ ಆಗ್ತಾಯಿದೆ. ನಿಧಾನವಾಗಿ ಒಬ್ಬ ಲೀಡ್ರಾಗಿ ಅವ್ರನ್ನ ಚೆನ್ನಾಗಿ ಗ್ರೂಮ್ ಮಾಡ್ತಾ ಇದ್ದಾರೆ. ಎಲ್ಲ ಪ್ಲೇಯರ್ಗಳ ಜೊತೆಗೆ ಒಳ್ಳೆ ಒಂದು ಬಾಂಡಿಂಗ್ ಇದೆ. ವಿರಾಟ್ ಕೊಹ್ಲಿ, ರಜತ್ ಪಟಿದಾರಿಂದ ಹಿಡಿದು ಜೂನಿಯರ್ಸ್ ಎಲ್ಲರನ್ನೂ ಕೂಡ ಮೇ ಬಿ ಅವರ ನಾಯಕತ್ವದಲ್ಲಿ ಫ್ಯೂಚರಲ್ಲಿ ಇನ್ನಷ್ಟು ಕರ್ನಾಟಕದ ಪ್ಲೇಯರ್ಸ್ RCBಗೆ ಆಡಬಹುದು ಅನ್ನೋ ವಿಶ್ವಾಸ ಕೂಡ ಇದೆ. ಯಾಕಂದರೆ ಅವರು ಕರ್ನಾಟಕದ ಸ್ಟೇಟಿಗೆ ಆಡ್ತಾರೆ. ಸೊ ಎಲ್ಲ ಪ್ಲೇಯರ್ಗಳ ಒಂದು ಕೆಪಬಿಲಿಟಿ, ಯಾರ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು, ಎಲ್ಲವೂ ಕೂಡ ಅರಿವಿಗೆ ಬರುತ್ತೆ. ಅದನ್ನು ಸ್ಕೌಟ್ಸ್ಗೆ ತಿಳಿಸ್ತಾರೆ. ಗಣೇಶ್ ಸತೀಶ್ ನಮ್ಮ ಕರ್ನಾಟಕದ ಪ್ಲೇಯರ್ ಈಗಿದ್ದಾರೆ ಸ್ಕೌಟ್ಸಲ್ಲಿ. ಮೇ ಬಿ ಆ ಒಂದು ಬಾಂಡಿಂಗ್ ಬಂದಾಗ ಇನ್ನಷ್ಟು ಕರ್ನಾಟಕದ ಪ್ಲೇಯರ್ಸ್ಗೆ ವೇದಿಕೆ ಆಗ್ಬೋದು. ಇದೊಂದು ಪಾಸಿಟಿವ್ ಸೂಚನೆ. ಬಟ್ ಅಟ್ ದ ಸೇಮ್ ಟೈಮ್ ರೈಟ್ ನಾವು ರಜತ್ ಪಟಿದಾರ್ ಇಸ್ ದ ಪರ್ಫೆಕ್ಟ್ ಲೀಡರ್. RCBಗೆ ಹೇಳಿ ಮಾಡಿಸಿದ ಹಾಗೆ ಅವರ ಟೆಂಪರ್ಮೆಂಟ್, ಆಟ ಎಲ್ಲವೂ ಕೂಡ ಪರ್ಫೆಕ್ಟ್ ಆಗಿದೆ. ಬಟ್ ಇನ್ ಫ್ಯೂಚರ್ ಲೆಟ್ಸ್ ಸಿ ದೇವದತ್ ಪಡಿಕ್ಕಲ್ ಅವ್ರನ್ನ ಕ್ಯಾಪ್ಟನ್ ಆಗಿ ನೋಡ್ಬೋದಾ ಅಂತ. ಸೊ ಮೋ ಬೊಬ್ಯಾಟ್ ಅವರ ಮಾತು ಈಗ ಸದ್ಯಕ್ಕೆ ಒಂದಷ್ಟು ಹಲ್ಚಲ್ ಸೃಷ್ಟಿ ಮಾಡಿದೆ. ಏನಾಗುತ್ತೆ ನೋಡೋಣ. ನೀವು ಕಮೆಂಟ್ ಮಾಡಿ, ಆ್ಯಸ್ ಕ್ಯಾಪ್ಟನ್ ನೀವು ಪಡಿಕ್ಕಲ್ನ ಹೇಗೆ ನೋಡ್ತೀರಾ ಇನ್ ಫ್ಯೂಚರ್. ಸೊ ಅಲ್ಲಿವರೆಗೆ ರಿಟೈನ್ ಮಾಡ್ತಾನೆ ಹೋಗಬೇಕಾಗುತ್ತೆ. ಇದೊಂದು ಚಾಲೆಂಜ್ ಕೂಡ ಇದೆ. ನೀವು ಕ್ಯಾಪ್ಟನ್ ಮೆಟೀರಿಯಲ್ ಅಂತ ಅವ್ರನ್ನ ನೋಡ್ತಿದ್ದೀರಾ ಫ್ಯೂಚರ್ಗೆ ಅಂತಂದರೆ, ಪ್ರತಿ ಸಲ ರಿಟೆನ್ಷನಲ್ಲಿ ದೇವದತ್ ಪಡಿಕ್ಕಲ್ ಇರಲೇ ಬೇಕಾಗುತ್ತೆ. ಸೊ ಇದನ್ನು ಮಾಡುತ್ತಾ RCB, ಇದು ಕೂಡ ಪ್ರಶ್ನೆ. ಸೊ ನೀವು ಕಮೆಂಟ್ ಮಾಡಿ ಈ ಒಂದು ಡಿಸಿಷನ್ ಅಥವಾ ಈ ಒಂದು ಸ್ಟೇಟ್ಮೆಂಟ್ ಬಗ್ಗೆ. ಇನ್ನೂ ಡಿಸೈಡ್ ಆಗಿಲ್ಲ ಸ್ಟೇಟ್ಮೆಂಟ್ ಬಗ್ಗೆ. ನಮಸ್ಕಾರ.